ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ಹೇಳೋಕೆ ಹೊರಟಿರೋ ಟಾಪಿಕ್ ಏನು ಅಂದರೆ ಕ್ರಿಯೇಟಿವ್ ಪ್ರಾಬ್ಲಮ್. ಹೌದು, ಕೆಲವು ಸಿನಿಮಾಗಳು ಅನೌನ್ಸ್ ಆಗಿ ನಿಂತು ಹೋಗುತ್ತವೆ. ಅದಕ್ಕೆ ಕಾರಣ ಏನು, ಅಷ್ಟಕ್ಕೂ ಈ ಕ್ರಿಯೇಟಿವ್ ಪ್ರಾಬ್ಲಮ್ ಅಂದರೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಕ್ರಿಯೇಟಿವ್ ಕನ್ಸಲ್ಟೆಂಟ್ಸ್. ಬಜೆಟ್ ಪ್ರಾಬ್ಲಮ್. ಒಂದು ಹೈ ಸ್ಕೇಲ್ ಮೂವಿ ಮಾಡುವಾಗ ತುಂಬ ಹಣ ಬೇಕಾಗುತ್ತೆ. ದೊಡ್ಡ ಸೆಟ್ ಹಾಕೋದ್ರಿಂದ ಹಿಡಿದು ಚಿಕ್ಕ ಗನ್ ಬೇಕು ಅಂದರೂ ಕೂಡ ಕೇಳಿದಷ್ಟು ಹಣ ಇಡಬೇಕು. ಸೊ ಇದು ಒಂದು ಮೇನ್ ಸಮಸ್ಯೆ ಆಗ್ಬೋದು. ಇನ್ನು ಎರಡನೇದು ಟೈಮಿಂಗ್ ಪ್ರಾಬ್ಲಮ್. ಒಬ್ಬ ದೊಡ್ಡ ನಟ ಅಥವಾ ಕಲಾವಿದ ಒಂದೇ ಸಮಯಕ್ಕೆ 2 ಸಿನಿಮಾ ಮಾಡೋದು ಕೂಡ ಕಷ್ಟ. ಅವರಿಗೂ ಕೂಡ ಕಮಿಟ್ಮೆಂಟ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ನಿರ್ದೇಶಕ ಮತ್ತು ನಟರ ನಡುವೆ ಟೈಮಿಂಗ್ ಪ್ರಾಬ್ಲಮ್ ಕೂಡ ಆಗಬಹುದು. ಇನ್ನು ಎರಡನೇ ಪಾಯಿಂಟ್ ನೋಡೋದಾದರೆ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಪ್ರಾಬ್ಲಮ್. ಅದರಲ್ಲಿ ಸಬ್ ಪಾಯಿಂಟ್ 1 ದೃಶ್ಯದ ಅಸಾಧ್ಯತೆ. ಕೆಲವೊಂದು ಸಲ ಹಾಳೆಯಲ್ಲಿ ಬರೆದ ಸಾಲುಗಳನ್ನು ಚಿತ್ರೀಕರಣ ಮಾಡೋದು ಕಷ್ಟ ಅನ್ನಿಸ್ಬೋದು, ಅಥವಾ ಚಿತ್ರೀಕರಣ ಆದ ನಂತರ ಅದು ಹಿಡಿಸದೇ ಇರ್ಬೋದು. ನಂತರ ಅದನ್ನು VFXನಲ್ಲಿ ಸರಿ ಮಾಡಲು ಹೋಗಿ ಅದು ಇನ್ನೇನೋ ಆಗೋದು. ಸೊ ಎರಡನೇ ಸಬ್ ಪಾಯಿಂಟ್ ಸಿಚುವೇಶನ್ ಕ್ಲಾರಿಟಿ. ಸಿನಿಮಾ ಒಂದು ವೇನಲ್ಲಿ ಸಾಗ್ತಾ ಇದ್ದಾಗ ಇನ್ನೊಂದು ಕ್ಯಾರೆಕ್ಟರ್ ಎಂಟ್ರಿ ಆಗಿ ಆಡಿಯನ್ಸ್ಗೆ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡೋದಿರ್ಬೋದು, ಅಥವಾ ಬೇಡವಾದ ಸೀನ್ಗಳನ್ನು ಕಥೆಯ ಮಧ್ಯಭಾಗದಲ್ಲಿ ತುರುಕುವುದು. ಇದರಿಂದ ಸಿನಿಮಾ ಕೂಡ ಬೋರಿಂಗ್ ಅನಿಸ್ಬೋದು. ಇನ್ನು ಮೂರನೇದು ಅಂದರೆ ಟೆಕ್ನಿಕಲ್ ಇಶ್ಯೂ. ಅದರಲ್ಲಿ ಮೊದಲನೇ ಸಬ್ ಪಾಯಿಂಟ್ ಸೌಂಡ್ ಪ್ರಾಬ್ಲಮ್. ಶೂಟಿಂಗ್ ಟೈಮಲ್ಲಿ, ಅದರಲ್ಲೂ ಕ್ರೌಡ್ ಜಾಸ್ತಿ ಇರೋ ಕಡೆ ಶೂಟಿಂಗ್ ಮಾಡುವಾಗ ಅಥವಾ ಕ್ರೌಡನ್ನೇ ಸಿನಿಮಾದಲ್ಲಿ ಬಳಸ್ಕೊಂಡಾಗ ಈ ಸೌಂಡ್ ಪ್ರಾಬ್ಲಮ್ ಆಗೋದು ಸಹಜ. ಎರಡನೇದು ಲೈಟಿಂಗ್ ಪ್ರಾಬ್ಲಮ್. ಔಟ್ಡೋರ್ ಅಥವಾ ಇಂಡೋರ್ ಕೆಲವೊಮ್ಮೆ ಶೂಟಿಂಗ್ನಲ್ಲಿ ಲೈಟಿಂಗ್ ಕಮ್ಮಿ ಆಗ್ಬೋದು, ಅಥವಾ ನ್ಯಾಚುರಲ್ ಲೈಟ್ ಕೂಡ ವೆದರ್ ಚೇಂಜಸ್ಸಿಂದ ಹೆಚ್ಚು ಕಡಿಮೆ ಆಗ್ಬೋದು. ಆ ಸಮಯದಲ್ಲಿ ಅದನ್ನು ಸೆಟ್ ಮಾಡೋದಕ್ಕೆ ಹೆಚ್ಚು ಸಮಯ ಹಿಡಿಬೋದು. ಇನ್ನು ರೀಸೆಂಟಾಗಿ ಲೋಕೇಶ್ ಕನಗರಾಜ್ ಅವರು ಕೈದಿ 2 ಅನೌನ್ಸ್ ಮಾಡ್ತಾರೆ, ಆದರೆ ಕೆಲವೇ ದಿನಗಳಲ್ಲಿ ಅದು ಕ್ರಿಯೇಟಿವ್ ಪ್ರಾಬ್ಲಮಿಂದಾನೇ ರಿಜೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಮರುದನಾಯಗಂ, ಮುನ್ನಾಬಾಯಿ ಚಲೆ ಅಮೇರಿಕಾ, ಟೈಮ್ ಮಷೀನ್, ತಖ್ತ್, ಪಾನಿ ಹೀಗೆ ಹಲವಾರು ಸಿನಿಮಾಗಳು ಕೂಡ ಈ ಸಮಸ್ಯೆಯಿಂದ ನಿಂತು ಹೋಗಿತ್ತು. ಸೊ ಯಾರಾದರೂ ಹೊಸ ಫಿಲ್ಮ್ ಮೇಕರ್ಸ್ ಇದ್ದರೆ ನಾನು ಹೇಳಿರೋ ಈ ಎಲ್ಲ ಅಂಶವನ್ನು ತಲೆಯಲ್ಲಿಟ್ಕೊಂಡು ಮುಂದುವರಿಯೋದು ಒಳ್ಳೆಯದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.